ನಮಸ್ತೆ ಮಹೇಶ್ ಅವರೇ. ಈ ಒಂದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಡಿಂಕ್ರ ಗ್ರಾಮದ ಒಂದು ಸಣ್ಣ ಸಮುದಾಯದ ಒಬ್ಬ ವ್ಯಕ್ತಿ ತಾವು ಮಾಡ್ತಕ್ಕಂಥದ್ದು ಕ್ಷೌರಿಕ ವೃತ್ತಿ. ಹಾಗೆ ಭಗವತಿ ಡಿಂಕಮ್ಮ ದೇವಸ್ಥಾನದಲ್ಲಿ ಕೂಡ ನೀವು ಮುಡಿಯನ್ನು ತೆಗಿತೀರ. ನಮ್ಮ ಊರಲ್ಲೆಲ್ಲ ಕಟಿಂಗ್ ಸೇವ್ ಮಾಡಿ ಆಮೇಲೆ 3 ತಲೆಗಳ ಕಾಲಿಂದ ನಾವು ಈ ಭೂಮಿಯ ಮಾಡ್ಕೊಂಡು ಬಂದಿದ್ದೀವಿ ಅಣ್ಣ. ಒಬ್ಬ ಅಧ್ಯಕ್ಷ ಆದನು ನಂಜಪ್ಪ, ಒಬ್ಬ ಮಾದಪ್ಪ ಅನ್ನೋರು ಬಂದು ಇಲ್ಲಿ ತೆಂಗು ಸಸ್ಯೆಲ್ಲ ಕಿತ್ತಾಕ್ಬಿಡ್ತೀನಿ, ಇದೆಲ್ಲನೂ ಒಂದು ಇಟ್ಕೆ ಮುಡಿದ್ರೆ ಒದ್ದು ಉಂಟಿಸ್ತೀನಿ ಅಂತ ಅಂದು ಆಮೇಲೆ ಅನಂತರ 7 ಗಂಟೆ 8 ಗಂಟೆಲಿ ಮನೆಯ ಕಟ್ಟಿರೋದೆಲ್ಲ ಉಣಿಸಿ ಪತ್ತರ ಹೊತ್ತು ಕೇಳೋಕ್ಕೆ ನಿಮ್ಮ ಕುಲ ಬಂದವರು ಏನು ಬಂದು ಕಿತ್ಕೊಂಡವರು ಸ್ಟೇಷನ್ನೇ ನಂದು ಹೋಗು ಅಂತ ನಂಜಪ್ಪ ಮಾದಪ್ಪ ಇಬ್ಬರು ಅಂದ್ರೋಣ. ಹಂಗಾಗಿ ಕೇಸ್ ಕೊಟ್ಟಿದ್ದೀವಿ, ಕೋರ್ಟ್ಗೆ ಕಂಪ್ಲೀಟ್ ಎಲ್ಲ ಆಗದೆ ಅಣ್ಣ. ಈಗ 3 ತಲೆಮಾರಿಂದ ನೀವು ಈ ಜಾಗದಲ್ಲಿ ನಮ್ಮ ತಾತ ಅನುಭವ ಮಾಡ್ತಾ ಬರ್ತೀರಾ. ಕರಿಯಯ್ಯ ನಾಗರಾಜು ನಮ್ಮ ತಂದೆ, ನನ್ನ ಹೆಸರು ಮಹೇಶ್ DN ಅಂತ. 3 ಕಾಲಗಳಿಂದಲೇ 5 ಎಕರೆ ಭೂಮಿ ಹಿಡಿದಿದ್ರು. ಅಜ್ಜಾಮ್ರಿ ಗುಂಡಿ ಅಂತ ಇಲ್ಲೇ ಇತ್ತು ಅಣ್ಣ. ಅದನ್ನು ಮುಚ್ಚಾಕಿ ಎಲ್ಲವ ಗೌಡಸು ಲಿಂಗಾಯತರು ಎಲ್ಲ 500 ಮನೆ ದಾಖಲಾತಿ ಇಲ್ಲ ಅಣ್ಣ. ಎಲ್ಲ ವರ್ಗದ ಜನಗಳು ಕೂಡ ಇಲ್ಲಿ ಮನೆಯನ್ನ ಕಟ್ತಿದ್ದಾರೆ. ಅವ್ರಿಗೂ ಕೂಡ ಯಾವುದೇ ಡಾಕ್ಯುಮೆಂಟ್ರಿ ಇಲ್ಲ ಅಣ್ಣ. ಆದ್ರೆ ನಿಮ್ಗೆ ಅವರು ತೊಂದರೆ ಕೊಡ್ತಿದ್ದಾರೆ. ಡಾಕ್ಯುಮೆಂಟ್ಸ್ ಯಾವ್ದು ತೋರಿಸು ಅಂತ RIನೂ ಬರ್ತೇನೆ, VAನೂ ಬರ್ತೇನೆ. ಅದೇ ಅವರು ಮನೆ ಕಟ್ಟಬೇಕಾದ್ರೆ ಯಾರೂ ಬರೋಲ್ಲ. ಅದೇ ನಾನೊಬ್ಬ ಚೌರಿಕ ಬಡವಾದನಿಗೆ ಎಲ್ಪ್ ಇಲ್ವಲ್ಲ ಅನ್ನೋ ಉದ್ದೇಶಕ್ಕೆ ಹಂಗೆ ಬಂದು ಇಲ್ಲಿ ಗೌಡ್ಗಳು ಲಿಂಗಾಯತರ ಮುಂದ್ಗಡೆ ಕಟ್ಬೇಡ ನೀನು ಅಜಾಮ್ರೈದ ಅಂತ ಈ ಮನೆ ಉಣ್ಸೋರು. ನೋಡಿ ಮಹೇಶ್ ಅವರೇ, ಜಾತಿ ಅನ್ನೋದು ಯಾರು ಮಾಡಿಲ್ಲ, ಎಲ್ಲರೂ ಇರ್ತಕ್ಕಂಥದ್ದು ಕಾನೂನು ಅಡಿನಲ್ಲೇ. ಡೆಮೋಕ್ರಸಿಲಿ ನೀವು ಇದ್ದೀರಿ, ನಾನು ಇದ್ದೀನಿ, ಇಡೀ ಮನುಕುಲವೇ ಇದೆ. ಇದು ಗೋಮಾಳ ಅಂದಾಗ ಸರ್ಕಾರಕ್ಕೆ ಸೇರ್ತಕ್ಕಂಥ ಆಸ್ತಿ. ಅದರಲ್ಲೂ 3 ತಲೆಮಾರು ನೀವು ಇದನ್ನು ಅನುಭವದಲ್ಲಿದ್ದೀರಿ ಅಂದರೆ ಅದಕ್ಕೆ ನೀವು ಫೀಸ್ ಎಲ್ಲ ಕಟ್ಟಿದಾರ, ನಿಮ್ಮ ತಾತ್ತೀರೆಲ್ಲ ಕಟ್ಟಿ ಅದನ್ನು AC ಇದರ ಹತ್ರ ಇದೆ ನಿಮ್ಮ ಡಾಕ್ಯುಮೆಂಟು. ನಿಮಗೆ ಜಯ ಸಿಗಲಿ ಮಹೇಶ್ ಅವರೇ, ಯಾಕಂದರೆ ಮೂಲಭೂತವಾಗಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹಾಗಾಗಿ ಸರ್, ತಮ್ಮ ಹೆಸರು ಸರ್? ರಾಮಕೃಷ್ಣ ಅವರೇ, ತಾವು ಕೂಡ ಡಿಂಕ ಗ್ರಾಮದವರು. ಈ ಒಂದು ಜಾಗದ ಬಗ್ಗೆ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಅವ್ರ ಕಾಲದಿಂದಲೂ ಅವರು ತಾತರು ಎಲ್ಲ ಮಾಡ್ತಿದ್ರು. ಇವತ್ತು ಈ ಸ್ಥಾನಕ್ಕೆ ಇಷ್ಟು ಅಗಲಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಇಷ್ಟೇ ಇರೋದು, ಜಾಸ್ತಿ ಇಲ್ಲ ಪಾಪ ಹುಡುಗನ ಹತ್ರ. ಇಷ್ಟಕ್ಕೆ ಒಂದು ಆದ್ಯತೆ ಕೊಟ್ಟರೆ ಸಾಕು. ಹಾಗೆ ನ್ಯಾಯಬದ್ಧವಾಗಿ ಕಾನೂನಾತ್ಮಕವಾಗಿ ನಿಮ್ಗೇನು ಜಯ ಸಿಗಬೇಕು ಮಹೇಶ್ ಅವರೇ, ಖಂಡಿತ ಸಿಗುತ್ತೆ. ಹಾಗೆಯೇ ಸಂವಿಧಾನ ಯಾರಪ್ಪನ ಆಸ್ತಿ ಅಲ್ಲ, ಯಾರಪ್ಪನ ಸತ್ತು ಅಲ್ಲ. ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ಹಕ್ಕಿದೆ. ಈ KBV ನ್ಯೂಸ್ ವಾಹಿನಿಯ ಮುಖಾಂತರ ಮಹೇಶ್ ಅವರಿಗೆ ನ್ಯಾಯ ಸಿಗಲಿ. ಹಾಗೆ ಈ ಗ್ರಾಮದ ಸಮಸ್ತ ಬಂಧುಗಳು ಕೂಡ ನ್ಯಾಯಯುತವಾಗಿ ನಡ್ಕೊಳ್ಳಿ, ಕಾನೂನಾತ್ಮಕವಾಗಿ ಮಹೇಶ್ ಅವರಿಗೆ ನ್ಯಾಯವನ್ನು ಕೊಡಿಸ್ಲಿ ಅಂತ ಆಶಿಸ್ತಾ ತುಂಬ ಹೃದಯದ ಅಭಿನಂದನೆಗಳು ಸರ್.